ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ನೇಹಿತರೆ, ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತಿದ್ದೀನಿ. ವಿಡಿಯೋ ಮಿಸ್ ಮಾಡ್ದಂಗೆ ನೋಡಿ ಸ್ನೇಹಿತರೆ. ಮೊದಲಿಗೆ ಬೆಲ್ಲ ಸ್ವಲ್ಪ ನೀರಲ್ಲಿ ನೆನೆ ಬಿಟ್ಟಿದ್ವಿ. ಬೆಲ್ಲಕ್ಕೆ ಇವಾಗ ಮೈದೆ ಹಿಟ್ಟು ಹಾಕ್ತಾಯಿದ್ದೀವಿ. ಅನಂತರ ಸುಣ್ಣದ ಕಲ್ಲನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀವಿ. ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಬಿಡಬೇಕು. ಅದು ಇವಾಗ ಆನಂತರ ಅದನ್ನು ಅದೇ ರೀತಿ ಬಿಡಬೇಕು. ಏಕೆಂದರೆ ಸುಣ್ಣದ ಕಲ್ಲಿನ ಅಂಶ ಇರುತ್ತಲ್ಲ, ಅದೆಲ್ಲ ಕರಗ್ಬಿಟ್ಟು ಅದು ಸುಣ್ಣದ ನೀರಾಗುತ್ತೆ. ಹಂಗಾಗಿ ಅದೇ ರೀತಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಅದನ್ನು ಒಂದು ಕಡ್ಡಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡ್ಡಿ ತಗೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಆ ಥರ ತಿರುಗಿಸೋದ್ರಿಂದ ಏನಪ್ಪ ಅಂತಂದರೆ ಮೈದಾ ಹಿಟ್ಟು ಮತ್ತು ಬೆಲ್ಲ ಇಷ್ಟು ಚೆನ್ನಾಗಿ ಹೊಂದ್ಕೊಳ್ತವೆ. ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಆ ಥರ ಎಲ್ಲ ತಿರುಗಿಸಿ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ನಾವು ಅದನ್ನು ಒಡೆಯೋದಕ್ಕೆ ತಗೊಂಡೋಗ್ಬೇಕು. ಏಕೆಂದರೆ ಅದು ಬಿಸಿ ಇರುತ್ತೆ. ಎಲ್ಲ ಇವಾಗ ಒಂಥರ ಸುಡೋ ಥರ ಆಗಿರುತ್ತೆ. ಅದು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಅದನ್ನು ಒಡೆಯೋದಕ್ಕೆ ತಗೊಂಡೋಗ್ಬೇಕು. ಆವಾಗ ಅದು ಒಡೆಯೋದಕ್ಕೆ ನೀಟಾಗೂ ಬರುತ್ತೆ, ಅದು ಚೆನ್ನಾಗೂ ಇರುತ್ತೆ. ಅದೇ ರೀತಿ ಇವಾಗ ಸುಣ್ಣ ಹೊಡಿತಾ ಇರೋದು. ಆ ಸುಣ್ಣ ಹೊಡೆಯೋದು ಏನಕ್ಕಪ್ಪ ಅಂತ ಅಂದರೆ, ಈ ಸೊಸೆ ಗಿಡಗಳು ಇರ್ತಾವಲ್ಲ, ಅವು ಬಿಸಿಲಿಗೆ ಎಲ್ಲ ಗೆದ್ಲತ್ತದು ಮತ್ತು ಬಿಸಿಲಿನ ಇದಕ್ಕೆ ತಡ್ಕೊಂಡಲೇ ಗಿಡ ಎಲ್ಲ ಒಂಥರ ಸೀಳು ಬಿಡೋ ಥರ ಆಗುತ್ತೆ. ಹಂಗಾಗಿ ಈ ರೀತಿ ಸುಣ್ಣ ಹೊಡಿಬೇಕು. ಮತ್ತು ಅಡಿಕೆ ಗಿಡದಲ್ಲಿ ಸಣ್ಣ ಅಡಿಕೆ ಒಂದು 5 ವರ್ಷದವರೆಗೂ ನಾವು ಈ ರೀತಿ ಸುಣ್ಣ ಹೊಡಿಲೇಬೇಕು. ಹೊಡಿಲಿಲ್ಲ ಅಂತಂದರೆ ಅಡಿಕೆ ಗಿಡ ಎಲ್ಲ ಒಂಥರ ಒಳಗಡೆ ಅಂದರೆ ಮಧ್ಯ ಅಡಿಕೆ ಗಿಡದಲ್ಲಿ ಅರ್ಧ ಅಡಿಕೆ ಗಿಡದ ಥರ ಎಲ್ಲ ಒಣಗಿಬಿಟ್ಟು ಗೆದ್ಲಿಡ್ದಂಗಾಗಿ ಒಂಥರ ತೂತ ಬಿದ್ದಂಗೆ ಆಗುತ್ತೆ ಅಡಿಕೆ ಗಿಡ. ಹಂಗಾಗಿ ಈ ರೀತಿ ಮಾಡೋದ್ರಿಂದ ಅಡಿಕೆ ಗಿಡದಲ್ಲಿ ಈ ಥರ ನೀಟಾಗಿ ಮಾಡ್ಕೊಂಡು ಸುಣ್ಣ ಹೊಡ್ಕೊಂಡು ಇದ್ರೆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ ಅಡಿಕೆ ಗಿಡ. ಹಂಗಾಗಿ ಈ ರೀತಿ ಸುಣ್ಣ ಹೊಡೆಯೋದು. ನೆರಳಿದ್ರೂ ಸಹ ಇದಕ್ಕೆ ಸುಣ್ಣ ಹೊಡಿಲೇಬೇಕಂತೆ. ನೆರಳೈತೆ ಅಂತ ಏನಾದರೂ ಬಿಟ್ಟರೂ ಸಹ ಅದೇ ಹೇಳಿದ್ನಲ್ಲ ನಾನು, ಗೆದ್ಲತ್ತದು. ಆಮೇಲೆ ಗಿಡ ಎಲ್ಲನ ಒಂಥರ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರೋದ್ರಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋ ಮುಂಚೆನೇ ಈ ರೀತಿ ಸುಣ್ಣ ಹೊಡ್ಕೊಂಡ್ರೆ ನಮಗೆ ಯಾವುದೇ ರೀತಿ ಗಿಡ ಪ್ರಾಬ್ಲಮ್ ಬರೋಲ್ಲ. ನಮ್ಮ ಅಡಿಕೆ ಗಿಡ 3 ವರ್ಷ ತುಂಬಿ ಈಗ 4 ವರ್ಷಕ್ಕೆ ಬಿದ್ದೈತೆ ಸ್ನೇಹಿತರೆ. ನಮ್ಮವ್ವ ಒಂಬಳೆ ಹೊಡೆದಿದ್ದಾವೆ, ಸುಮಾರು ಒಂದು ಅರ್ಧಕ್ಕೆ ಆಗೋವಷ್ಟು ಒಂಬಳೆ ಹೊಡೆದಿದ್ದಾವೆ. ನಾನು ನನಗೆ ಗೊತ್ತಿರೋವಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಈಗ ನಮ್ಮ ಮನೆಗೆ ಸುಣ್ಣ ಹೊಡೆಯೋಕ್ಕೆ ಬಂದಿದ್ರಲ್ಲ, ಅವ್ರ ಹತ್ರ ನಾನು ಮಾಹಿತಿ ಕೇಳ್ತಾ ಇದ್ದೀನಿ. ನೀವು ಒಂದು ಸಲ ಕೇಳ್ಕೊಳ್ಳಿ ಸ್ನೇಹಿತರೆ. ಹೊಡೆಯೋದು ಮ್ಯಾಕ್ಸಿಮಮ್ ಒಂದು 4 ವರ್ಷನಾ? 3 ವರ್ಷ 2 ವರ್ಷ ಹೊಡಿಬೋದು. 5 ವರ್ಷದ ಗಿಡ ಆಗೋವರೆಗೂ ಹೊಡಿಬೇಕು. ಒಂದು 5 ವರ್ಷದ ಗಿಡ ಆಗೋವರೆಗೂ ಹೊಡಿಬೇಕು. ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದು. ಈ ಅಡಿಕೆ ಗಿಡಕ್ಕೆ ನಾವು 5 ವರ್ಷಕ್ಕೆ ಬೆಳೆಗೆ ಬರಬೇಕು ಅಂದರೆ ಚೆನ್ನಾಗಿ ಗೊಬ್ಬರ ಹಾಕಿ ಆರೈಕೆ ಮಾಡಿದ್ರೆ 3 ರಿಂದ 4 ವರ್ಷಕ್ಕೆಲ್ಲ ಬೆಳೆ ಬಿಡ್ತವೆ. ನಮ್ಮದು 3 ವರ್ಷಕ್ಕೆ ಎಲ್ಲ ಒಂಬಳೆ ಹೊಡೆದೈತೆ. ಇವಾಗ 4ನೇ ವರ್ಷಕ್ಕೆ ಬಿದ್ದೈತೆ, ಅರ್ಧಕ್ಕೆ ಒಂಬಳೆ ಹೊಡೆದಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದಕ್ಕೆ ಏನೇನು ಮಿಕ್ಸ್ ಮಾಡಬೇಕು, ಯಾವ ಕಾಲದಲ್ಲಿ ಅಡಿಕೆ ಗಿಡ ಸುಣ್ಣ ಹೊಡಿಬೇಕು, ಎಷ್ಟು ವರ್ಷದವರೆಗೂ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಮರಿದಂಗೆ ಮಿಸ್ ಮಾಡ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕನ್ ಬರುತ್ತೆ. ಬೆಲ್ ಐಕನ್ನ ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಆ ಆಪ್ಷನ್ನ ಒತ್ತಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ.
ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನೋಡಬಹುದು. ಅದೇ ರೀತಿ ಒಂದು ಹೊಸಮನೆ ಗೃಹ ಪ್ರವೇಶ ಇತ್ತು, ಹೋಗಿದ್ವು. ಅಲ್ಲಿ ಅಷ್ಟಲಕ್ಷ್ಮಿ ಕೂರಿಸಿರೋದು ಸ್ನೇಹಿತರೆ ಇದು.